ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮ ಯುದ್ಧದಲ್ಲಿ ವಿಜಯವನ್ನು ಗಳಿಸಿದ್ದಾನೆ. ಎಲ್ಲ ಕಡೆಗೆ ಪರಮಾತ್ಮನ ಜಯ ಜಯಕಾರ ನಡೀತಾ ಇದೆ. ಭಾರಿ ವೈಭವದ ವಾತಾವರಣ. ಆಗ ಎಲ್ಲ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡಿ ಭಕ್ತಿಯಿಂದ ಪರಮಾತ್ಮನಿಗೆ ವಶರಾಗಿ ದೇವರಿಂದ ಅನುಗ್ರಹ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ. ಆಗ ಸೀತಾಕೃತಿಯನ್ನು ತಂದಿದ್ದಾರೆ. ಸೀತಾಕೃತಿಯನ್ನು ಅಗ್ನಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅಗ್ನಿಚಿತೆಯನ್ನು ನಿರ್ಮಾಣ ಮಾಡಿ, ಯದ್ಯಪಿ ನಿಜವಾದ ಸೀತಾದೇವಿ ಕೈಲಾಸದಲ್ಲಿ ಇದ್ದಾಳೆ, ನಿಜವಾದ ಸೀತಾದೇವಿಯು ಈ ಸಂದರ್ಭದಲ್ಲಿ ಬಂದಿದ್ದಾಳೆ. ಆಗ ದೇವರಿಗೂ ಗೊತ್ತು, ಅಲ್ಲಿದ್ದ ಎಲ್ಲರಿಗೂ ಗೊತ್ತು ಅತ್ಯಂತ ಶುದ್ಧಳಿದ್ದಾಳೆ ಅಂತನ್ನೋದು. ಆದರೂ ಕೂಡ ಸಮಾಜದ ಲೋಕದ ನೀತಿಯ ಸಲುವಾಗಿ ಪರಮಾತ್ಮ ಅಗ್ನಿ ಪ್ರವೇಶವನ್ನು ಮಾಡಿಸಿ ಶುದ್ಧಳಿದ್ದಾಳೆ ಅಂತನ್ನೋದನ್ನು ಸಮಾಜಕ್ಕೆ ತಿಳಿಸಿ, ಅನಂತರದಲ್ಲಿ ಸೀತಾದೇವಿಯ ಆಕೃತಿಯಲ್ಲಿ ಮತ್ತು ಇಂದ್ರ ಪ್ರವಿಷ್ಟನಾಗಿದ್ದಾನೆ. ಅಗ್ನಿದೇವಿಯ ಮಗಳಾದಂತಹ ದೇವರ ಮಗಳಾದಂತಹ ವೇದವತಿ ದೇವಿ ಇದ್ದಾಳೆ. ಪರಮಾತ್ಮ ವರ ಕೊಟ್ಟು ಮುಂದಿನ ಮತ್ತೆ ಶ್ರೀನಿವಾಸನಾದಾಗ ಕೃಷ್ಣನಾದಾಗ ನಾನು ಆ ವೇದವತಿಯನ್ನು ಮದುವೆ ಮಾಡಿಕೊಳ್ತೇನೆ ಅಂತ ಸೀತಾದೇವಿಯ ಪ್ರಾರ್ಥನೆಗೆ ಹೋಗೊಂಡು ವರವನ್ನು ಕೊಟ್ಟಿದ್ದಾನೆ. ಆಗ ಅಯೋಧ್ಯೆಗೆ ತಿರುಗಿ ಬರಬೇಕು ಅಂತ ಬರೋಕ್ಕಿಂತ ಮುಂಚೆ ವಿಭೀಷಣನಿಗೆ ಲಂಕಾ ಸಿಂಹಾಸನದ ಮೇಲೆ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿ, ತಾನು ಗೆದ್ದಿದ್ದೇನೆ ಅಂತ ಲಂಕೆಯನ್ನು ತನ್ನ ರಾಜ್ಯ ಅಂತ ಮಾಡಿಕೊಳ್ಳಿಲ್ಲ ದೇವರು. ವಿಭೀಷಣನಿಗೆ ಕೊಟ್ಟು ಅಲ್ಲಿಂದ ಬರ್ತಾ ಇದ್ದಾನೆ. ಪುಷ್ಪಕ ವಿಮಾನವನ್ನು ಏರಿ ವಿಭೀಷಣ ಆಗ ಸತ್ತಂತಹ ಎಲ್ಲರನ್ನೂ ನರಕದಿಂದ ಕರೆಸಿದ್ದಾನೆ. ದಶರಥ ರಾಜನೂ ಬಂದಿದ್ದಾನೆ. ನಾನು ನಿನ್ನೆ ಹೇಳಿದೆ, ದಶರಥ ರಾಜನನ್ನೂ ಕೂಡಿಸಿಕೊಂಡು ಮತ್ತು ಬಂದು ಅಲ್ಲಿ ಭಾರದ್ವಾಜ ಋಷಿಗಳ ಆಶ್ರಮ ಅಲ್ಲಿದ್ದಾಗ ಹನುಮಂತನನ್ನು ಕೊಟ್ಟು ಕಳಿಸಿ, ಒಂದು ದಿನವಾದರೂ ತಡವಾಯಿತು ಅಂತಾದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭರತ ಹೇಳಿರುತ್ತಾನೆ. ಹಾಗಾಗಿ ಹನುಮಂತನನ್ನು ಕಳಿಸಿದಾಗ ಅಗ್ನಿಯನ್ನು ನಿರ್ಮಾಣ ಮಾಡಿ ಚಿತೆಯನ್ನು ಮಾಡಿಕೊಂಡು ಪ್ರವೇಶ ಮಾಡಲು ಸಿದ್ಧನಾಗಿರ್ತಾನೆ. ರಾಮ ಬಂದ ಅಂತನ್ನುವ ಒಂದೇ ಒಂದು ಶಬ್ದ ಅವನಿಗೆ ಕೇಳಿದ್ದಕ್ಕೆ ಸಂತೋಷಪಟ್ಟು ಎಲ್ಲ ಜನರನ್ನು ಶತ್ರುಘ್ನನಿಂದ ಮತ್ತು ತನ್ನ ತಾಯಿಯಂದರಿಂದ ಯುಕ್ತನಾಗಿ ಎಲ್ಲ ಊರಿನ ಜನರ ಸಮೇತನಾಗಿ ರಾಮನ ದರ್ಶನಕ್ಕೆ ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ರಾಮ ಪುಷ್ಪಕ ವಿಮಾನವನ್ನು ಏರಿ ತಳಗೆ ಆಕಾಶ ಮಾರ್ಗದಿಂದ ಬರುವುದನ್ನು ನೋಡ್ತಾರೆ. ಸಂತೋಷವಾಗ್ತದೆ. ರಾಮ ತಳಗಿಳಿತಾನೆ. ಇಳಿದಾಗ ಎಲ್ಲರೂ ಪರಮಾತ್ಮನಿಗೆ ನೋಡಿ ಸಂತೋಷ ಪಡುತ್ತಾರೆ, ಆನಂದವಾಗ್ತದೆ. ಆಗ ಉತ್ಥಾಪ್ಯತಂ ರಘುಪತಿ ಸ್ವರಜೆ ಪ್ರಣಯಾನ್ವಿತ ಶತ್ರುಘ್ನಂಚ ತದನ್ನೇಷು ಪ್ರತಿಪೇದೆ ಯಥಾ ಯವಃ. ಅವರವರ ಯೋಗ್ಯತಾನುಸಾರವಾಗಿ ಅವರವರ ವಯಸ್ಸಿನ ಅನುಗುಣವಾಗಿ ಪರಮಾತ್ಮ ತಾಯಂದ್ರಿ ಎಲ್ಲರಿಗೂ ಕೂಡ ಬಗ್ಗಿ ನಮಸ್ಕಾರ ಮಾಡ್ತಾನೆ. ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಮಿತ್ರರಾದವರಿಗೆ ಎಲ್ಲರಿಗೂ ಪರಮಾತ್ಮ
ಮತ್ತು ಆಲಿಂಗನ ಮಾಡಿಕೊಳ್ತಾನೆ. ಸಣ್ಣವರಿದ್ದವರಿಗೆಲ್ಲರಿಗೂ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ. ಹೀಗೆ ಯಥೋಚಿತವಾಗಿ ಆಯಾ ವಯಸ್ಸಿನ ಎಲ್ಲ ಜನರಿಗೆ ಆಶೀರ್ವಾದ ಮಾಡಿ ಪರಮಾತ್ಮ ಎಲ್ಲರಿಗೆ ಸಮಾಧಾನ ಸಂತೋಷವನ್ನು ಕೊಡ್ತಾನೆ ತನ್ನ ದರ್ಶನದಿಂದ. ಆಗ ಯಥೋಚಿತಂಚ ಸಾಮಾನ್ಯಂ ಸರ್ವಾನಾದೇಹಂ ಈಶ್ವರ. ಪರಮಾತ್ಮ ಪಟ್ಟಾಭಿಷೇಕವನ್ನು ಮಾಡಿಕೊಳ್ತಾನೆ. ಪಟ್ಟಾಭಿಷೇಕವನ್ನು ಸಮಯದಲ್ಲಿ ಅನೇಕ ಮತ್ತು ಋಷಿಗಳು ಎಲ್ಲರೂ ಇರ್ತಾರೆ. ಅವರು ಆ ಪಟ್ಟಾಭಿಷೇಕದಲ್ಲಿ ವಶಿಷ್ಠರು, ವಾಮದೇವರು, ಜಾಬಲಿ, ಕಾಶ್ಯಪ ಮತ್ತು ಅನೇಕ ಗೌತಮರು ಈ ರೀತಿಯಾಗಿ ಅನೇಕ ಜನ ಸೇರಿ ಪರಮಾತ್ಮನ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಪಟ್ಟಾಭಿಷೇಕವನ್ನು ಮಾಡಿದಾಗ ಪರಮಾತ್ಮ ಸಿಂಹಾಸನಾರೂಢನಾಗಿ ಹೀಗೆ ಮತ್ತು ಪ್ರಜರಿಗೆ ಹಿತವಾದ ಉಪದೇಶವನ್ನು ಮಾಡಬೇಕಲ್ಲ. ನಾನು ಈಗ ಮತ್ತು ಪಾಲಿಟಿಷಿಯನ್ಸ್ ಅವರೆಲ್ಲರೂ ಅಧಿಕಾರದಲ್ಲಿ ಬಂದ ಮೇಲೆ ಹೇಳ್ತಾರೆ, ನಾನು ಇದು ಫ್ರೀ ಕೊಡ್ತೇನೆ, ಅದನ್ನು ಮಾಡುತ್ತೇನೆ, ಇದನ್ನು ಮಾಡ್ತೇನೆ ಅಂತ ಹೇಳ್ತಿರ್ತಾರೆ. ಅವ್ರು ಸುಮ್ಮನೆ ಬಾಯಿ ಮಾತಿಗೆ ಹೇಳೋದು. ಕೆಲವೊಂದು ಮಾಡ್ತಾರೆ, ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಸ್ವತಂತ್ರರಲ್ಲ. ಆ ದೇವರು ಸರ್ವಸ್ವಾಮಿ, ಜಗದೊಡೆಯನಾದ, ಸ್ವತಂತ್ರನಾದ, ಸರ್ವಶಕ್ತನಾದ ಭಗವಂತ ತಾನು ಎದ್ದು ನಿಂತು ಎಲ್ಲರಿಗೆ ಆಶ್ವಾಸನ ಕೊಡ್ತಾ ಇದ್ದಾನೆ. ನೀವು ಏನು ಮಾಡಬೇಕು ಅಂತನ್ನೋದು ಪರಮಾತ್ಮ ಆಜ್ಞೆ ಮಾಡ್ತಾ ಇದ್ದಾನೆ. ಏನು? ಸರ್ವೇ ಭವದ್ಭಿಸ್ಸು ಕೃತಂ ವಿಧಾಯ ದೇಹಂ ಮನೋವಾಕ್ ಸಹಿತಂ ಮದೀಯಂ ಏತಾವದೇವಾಖಿಲ ಸದ್ವಿಧೇಯಂ ಯತ್ ಕಾಯವಾಕ್ಚಿತ್ತ ಭವಂ ಮದರ್ಚನಂ. ಅತ್ಯಂತ ಮಹತ್ವದವಾದ ತತ್ವದ ಸಂದೇಶ. ನಾವೆಲ್ಲರೂ ಕೂಡ ಅವಶ್ಯವಾಗಿ ತಿಳಿದುಕೊಳ್ಳಲಿಕ್ಕೇ ಬೇಕಾದ ಸಂದೇಶ. ದೇವರೇನು ಹೇಳ್ತಾನೆ? ಇಷ್ಟು ದಿವಸವರೆಗೆ ನನ್ನನ್ನು ನಂಬಿ, ನನ್ನ ಪಾದುಕೆಗಳನ್ನು ನಂಬಿ. ರಾಮ ರಾಜ್ಯದಲ್ಲಿ ಇರೋದಿಲ್ಲ, ಭರತನೂ ರಾಜ್ಯದಲ್ಲಿ ಇರೋದಿಲ್ಲ. ಭರತ ನಂದಿ ಅಂತನ್ನುವ ಅಯೋಧ್ಯೆಯ ಹೊರಗೆ ಒಂದು ಊರು, ಅಲ್ಲಿ ಇದ್ದು ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ತಾನು ರಾಜ್ಯದಲ್ಲಿ ಇಲ್ಲ. ರಾಜ್ಯದಲ್ಲಿ ಕೇವಲ ಪಾದಪೀಠಗಳಿವೆ, ಪಾದುಕೆಗಳಿವೆ. ಆ ಪಾದುಕೆಗಳನ್ನು ನಂಬಿ 14 ವರ್ಷ ನೀವು ಹೇಗೆ ನನ್ನನ್ನು, ನನ್ನ ಮಾತನ್ನು ಹೇಗೆ ನಡೆಸಿ ಸೇವೆಯನ್ನು ಮಾಡಿದಿರೋ ಹಾಗೆ ಈಗ ಮುಂದೂ ಕೂಡ ನೀವು ಸೇವೆಯನ್ನು ಮಾಡಬೇಕು. ಏನು? ಯತ್ ಕಾಯ, ಮಾತು, ಮೈ, ಮನಸ್ಸು, ದೇಹ, ಮನಸ್ಸು ಮತ್ತು ವಾಕ್, ಇವು ಮೂರುಗಳು ನನಗೆ ನೀವು ಸಮರ್ಪಣೆ ಮಾಡಬೇಕು. ಯತ್ ಕಾಯ ವಾಕ್ಚಿತ್ತ ಭವಂ ಅದರ್ಚನಂ. ಕಾಯ, ವಾಕ್, ಚಿತ್ತ. ಚಿತ್ತ ಅಂದರೆ ಮನಸ್ಸು, ವಾಕ್ ಅಂತಂದರೆ ಮಾತು, ಕಾಯ ಅಂದರೆ ದೇಹ. ಈ ಮೂರುಗಳನ್ನು ನನಗೆ ನೀವು ಸಮರ್ಪಣೆ ಮಾಡಿ ಶರಣಾಗತಿಯನ್ನು ಹೊಂದಿರಿ, ಎಲ್ಲ ಕೆಲಸಗಳನ್ನು ಮಾಡಿರಿ. ಅವಶ್ಯವಾಗಿ ನಾನು ನಿಮಗೆ ಮೋಕ್ಷವನ್ನು ಕೊಡ್ತೇನೆ. ಮುಕ್ತಿಪ್ರದಾನಾತ್ ಪ್ರತಿಕರ್ತುತಾಮಿ ಸರ್ವಸ್ಯ ಜಾತೋ ಭವತಾಂ ಭವೇತ್. ನೀವೆಲ್ಲ ಮಾಡೋದು ಯಾಕಪ್ಪ? ಮೋಕ್ಷ ಬೇಕು ಅಂತ ಹೇಳಿ ಮೋಕ್ಷಾರ್ಥಿಯಾದಂತಹವರು ಎಲ್ಲರೂ ನಮಗೆ ಮೋಕ್ಷ ಬೇಕು ಅಂತ ಹೇಳಿ ನನ್ನನ್ನು ಸೇವೆ ಮಾಡಬೇಕು. ಸೇವೆ ಮಾಡುವಾಗ ಹೀಗೆ ನೀವು ಸೇವೆ ಮಾಡಬೇಕು. ಹೀಗೆ ನೀವು ಸೇವೆ ಮಾಡಿದರೆ ಆಗ ಅವಶ್ಯವಾಗಿ ಆ ಸೇವೆಗೆ ಅನುಗುಣವಾಗಿ ನಾನು ನಿಮಗೆ ಮೋಕ್ಷವನ್ನು ಕೊಡುತ್ತೇನೆ. ನಾನು ನಿಮಗೆ ಮೋಕ್ಷವನ್ನು ಕೊಡುತ್ತೇನೆ. ಆದರೆ ಹನುಮಂತ ಸೇವೆ ಮಾಡಿದ್ದಾನಲ್ಲ ಇಷ್ಟು ದಿನ, ಹನುಮಂತ ಸೇವೆ ಮಾಡಿದ್ದಾನೆ. ನೀವು ಮಾಡಿದ ಅನಂತಪಟ್ಟು ಹೆಚ್ಚು ಸೇವೆಯನ್ನು ಮಾಡಿದ್ದಾನೆ. ನಾವು ಮೋಕ್ಷಕ್ಕೆ ಸಲವಾಗಿ ಮೋಕ್ಷಕ್ಕಾದರೂ ನಾವು ದೇವರಿಗೆ ಸೇವೆಯನ್ನು ಮಾಡಿದ್ದೇವೆ, ದೇವರ ಹೇಳಿದ್ದನ್ನು ಕೇಳಿದ್ದೇವೆ. ಆದರೆ ಹನುಮಂತ ದೇವರು ಮುಕ್ತಿ ಹನುಮತೋ ನ ಪ್ರತಿಕರ್ತುತಾಸ್ಯ ಸ್ವಭಾವ ಭಕ್ತಸ್ಯ ನಿರೋಪಧಮ್ಮೆ. ಪರಮಾತ್ಮ ಹೇಳ್ತಾನೆ, ನಿಮಗೆಲ್ಲ ಸೇವೆ ಮಾಡಿದ್ದು ನಾನು ಮೋಕ್ಷ ಕೊಡಬೇಕು. ನೀವೇನು ಸೇವೆ ಮಾಡಿದ್ದೀರಲ್ಲ, ನಿಮ್ಮ ಯೋಗ್ಯತಾನುಸಾರವಾದ ಫಲ ಯಾವುದಪ್ಪ ಅಂದರೆ ಮೋಕ್ಷ ನಾನು ಕೊಡಬೇಕು. ಆದರೆ ಹನುಮಂತನಿಗೆ ಮೋಕ್ಷವನ್ನು ಕೊಟ್ಟರೂ ಅವನು ಮಾಡಿದ ಸೇವೆ, ಅವನು ಮಾಡಿದ ಸಾಧನೆಗೆ ಸರಿಯಾದ ಫಲ ಮೋಕ್ಷನೂ ಆಗುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಒಟ್ಟಾರೆ ಜಗತ್ತಿನಲ್ಲಿ ಅತೀ ಉತ್ತಮವಾದ ಶ್ರೇಷ್ಠವಾದ ಫಲ ಯಾವುದಪ್ಪ ಅಂದರೆ ಮೋಕ್ಷ. ಆ ಮೋಕ್ಷನೂ ಹನುಮಂತ ದೇವರಿಗೆ ಸರಿಯಾದ ಫಲ ಅಲ್ಲಂತೆ. ಯಾಕೆ ಅಂತಂದರೆ ಅವರು ನಿರ್ವ್ಯಾಜವಾಗಿ ಯಾವ ಫಲ ಉದ್ದೇಶವನ್ನು ಇಟ್ಟುಕೊಳ್ಳದೇನೆ ದೇವರ ಸೇವೆಯನ್ನು, ದೇವರಲ್ಲಿ ಭಕ್ತಿಯನ್ನು ನಿರ್ವ್ಯಾಜವಾಗಿ ಮಾಡಿದ್ದಾರೆ. ನಾವೆಲ್ಲ ಮೋಕ್ಷಾರ್ಥಿಗಳಾಗಿ
ದೇವರ ಸೇವೆಯನ್ನು ಮಾಡಿದ್ದೇವೆ, ದೇವರ ಪೂಜೆಯನ್ನು ಮಾಡಿದ್ದೇವೆ. ಆದರೆ ಹನುಮಂತ ದೇವರು ಯಾವ ಉದ್ದೇಶದಿಂದಲೂ ಸೇವೆಯನ್ನು ಮಾಡಿಲ್ಲ. ಕೇವಲ ದೇವರಿಗಾಗಿ, ದೇವರ ಸಂತೋಷಕ್ಕಾಗಿ ಮಾಡಿದ್ದೇ ಹೊರತು ದೇವರ ಸಂತೋಷ, ದೇವರು ಪ್ರೀತನಾಗಲಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತೂ ಒಂದೇ ಮನೋಭಾವದಿಂದ ತಾವು ಸೇವೆಯನ್ನು ಮಾಡಿದ್ದೇ ಹೊರತು ಅದರಿಂದ ಹೊರತುಪಡಿಸಿ ಇನ್ನು ಯಾವ ಉದ್ದೇಶದಿಂದಲೂ ಹನುಮಂತ ದೇವರು ಸೇವೆ ಮಾಡಿಲ್ಲ. ಹಾಗಾಗಿ ನಿಮ್ಮ ನಿಮ್ಮ ಉದ್ದೇಶಕ್ಕೆ ಅನುಸಾರವಾದ ಫಲವನ್ನು ನಾವು ಕೊಡಬೇಕಲ್ಲ, ಮೋಕ್ಷವನ್ನು ನಾನು ಕೊಡ್ತೇನೆ. ಆದರೆ ಹನುಮಂತ ದೇವರು ಯಾವ ಉದ್ದೇಶದಿಂದಲೂ ಮಾಡಿಲ್ಲ, ನಿಮ್ಮಕ್ಕಿಂತಲೂ ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ ಅಂದ ಮೇಲೆ ಅವರಿಗೆ ಮೋಕ್ಷವೂ ಸಮಾನ, ಸೇವೆಗೆ ಅಥವಾ ಸಾಧನಕ್ಕೆ ಸಮಾನವಾದ ಫಲ ಮೋಕ್ಷನೂ ಅಲ್ಲ ಅಂತ ಹೇಳ್ತಾನೆ ರಾಮಚಂದ್ರ ದೇವರು. ನಾವು ನೀವು ಹೇಳೋದಲ್ಲ. ಮೋಕ್ಷಪ್ರದನಾದಂತಹ ರಾಮಚಂದ್ರ ಹನುಮಂತ ದೇವರಿಗೆ ಮೋಕ್ಷನೂ ಕೊಡಲು ಸರಿಸಮಾನವಾದ ಫಲವಲ್ಲ. ಯಾಕೆ? ಅದಕ್ಕಿಂತ ದೊಡ್ಡದೇನಾದರೂ ಫಲ ಇತ್ತು ಅಂದರೆ ಆ ಫಲವನ್ನು ಹನುಮಂತ ದೇವರಿಗೆ ಕೊಡಬೇಕೇ ಹೊರತು ಹನುಮಂತನಿಗೆ ಮೋಕ್ಷ ಇದು ಸರಿಸಮಾನ ಫಲವಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನಾನೇನು ಕೊಡ್ತೇನೆ? ಹನುಮಂತ ದೇವರ ಸಾಮರ್ಥ್ಯವನ್ನು ಹೇಳ್ತಾನೆ ಪರಮಾತ್ಮ. ಭಾರಿ ಅದ್ಭುತ. ಪ್ರಾಣದೇವರ ಅಭಿಷೇಕವನ್ನು ಮಾಡಬೇಕಾದಾಗ, ಪ್ರಾಣದೇವರ ಉಪಾಸನೆಯನ್ನು ಮಾಡಬೇಕಾದಾಗ, ಪ್ರಾಣದೇವರಲ್ಲಿ ಭಕ್ತಿಯನ್ನು ಮಾಡಬೇಕಾದಾಗ, ಪ್ರಾಣದೇವರನ್ನು ಕುರಿತು ಹಾಡುಗಳನ್ನು ಹಾಡ್ತಾ ಇದ್ದಾಗ ಈ ಉಪಾಸನೆ ನಾವು ಮಾಡಬೇಕು. ಸ್ವಯಂ ದೇವರು ಹೇಳಿದ್ದು. ಏನು ಉಪಾಸನೆ ಅದು? ಮದ್ಭಕ್ತೋ ಜ್ಞಾನಪೂರ್ತೋರನುಪದಿ ಕಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಸ್ಸುಮತಿ ದಮ ಶಮಯಶ್ವಸ್ಯ ತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರಸ್ಸು ಪರ್ಣೋಪ್ಯರುಗುಣ ಸಮಿತೋ ನೌ ಸಹಸ್ರಾಂಶು ತುಲ್ಯಾಃ ಅಸ್ಯೇತ್ಯಸ್ಮಿನ್ ಮದಂಶಂ ಪದಮಹ ಮಧುನಾ ಸಾರ್ಧಮೇವೋಪಭೋಕ್ಷೇ. ದೇವರ ಸರ್ವೋತ್ತಮತ್ವ ಎಷ್ಟು ಮಹತ್ವದ್ದೋ ವಾಯುದೇವರ ಜೀವೋತ್ತಮತ್ವವನ್ನು ತಿಳಿದುಕೊಳ್ಳುವುದು ಅಷ್ಟೇ ಮಹತ್ವದ್ದು. ಕೇವಲ ದೇವರು ಸರ್ವೋತ್ತಮನಾಗಿದ್ದಾನೆ, ಅನಂತ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಅಂತ ನಾವು ತಿಳಿದುಕೊಳ್ಳೋದ್ರಿಂದ ನಮಗೆ ಮೋಕ್ಷ ಇಲ್ಲ. ಹಾಗಾದರೆ ವಾಯುದೇವರು ಜೀವೋತ್ತಮರಾಗಿದ್ದಾರೆ ಅಂತ ವಾಯುದೇವರನ್ನೂ ನಾವು ತಿಳಿದುಕೊಂಡರೇನೆ ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ವಾಯುದೇವರೇ ಸಕಲ ಜೀವರಿಗೆ ನಿಯಾಮಕರಾದವರು. ಸಕಲ ಜೀವರಿಗೆ ಮೋಕ್ಷವನ್ನು ಕೊಡೋರು ಯಾರು? ದೇವರಲ್ಲ, ವಾಯುದೇವರೇ. ಸಕಲ ಜೀವರಾಶಿಗಳಿಗೆ ಮೋಕ್ಷವನ್ನು ಕೊಡುವುದು ವಾಯುದೇವರೇ. ಯಾರ ಆಜ್ಞೆಯಿಂದ? ಪರಮಾತ್ಮನ ಆಜ್ಞೆಯಿಂದ. ವಾಯುಶ್ಚ ತದನುಜ್ಞೆಯ. ಅವರೇ ವಾಯುದೇವರು ನಮ್ಮನ್ನು ವಿರ್ಜಾನದಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಕರ್ಮಗಳು ಪಕ್ವವಾಗಿದೆ ಅಂತ ದೇವರಿಗೆ ಸಮರ್ಪಣೆ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ಅನಂತರದಲ್ಲಿ ದೇವರು ವಾಯುದೇವರು ಹೇಳಿದ್ದನ್ನು ನೋಡಿ ಸೈನ್ ಹಾಕ್ತಾನೆ, ಎಸ್ ಅಂತಾನೆ. ಓ, ವಾಯುದೇವರು ಹೇಳಿದ್ರ, ಹಾಗಾದ್ರೆ ಸರಿ. ಭೀಮಸೇನ ದೇವರು ಹೇಳಿದ್ರ, ಸರಿ. ಬ್ರಹ್ಮದೇವರು ಹೇಳಿದ್ರ, ಹಾಗಾದರೆ ಇವನು ಮುಕ್ತಿಗೆ ಯೋಗ್ಯ ಅಂತ ದೇವರು, ಹನುಮಂತ ದೇವರು ಅಥವಾ ಬ್ರಹ್ಮದೇವರು ಹೇಳಿದ ಮಾತನ್ನು ನೋಡಿ ಅವನಿಗೆ ಮೋಕ್ಷಕ್ಕೆ ಕೊಡ್ತಾರೆ. ಮೋಕ್ಷ ಆಗ್ಲಪ್ಪ ಇವನಿಗೆ ಅಂತ ಹೇಳ್ತಾರೆ. ಯದ್ಯಪಿ ದೇವರೇ ಮೋಕ್ಷ ಕೊಡುವುದು, ಆದರೆ ಆ ದೇವರ ತರುವಾಯ ಆ ಸಾಮರ್ಥ್ಯವನ್ನು ಪಡೆದವರು ಅಂದರೆ ವಾಯುದೇವರು. ಯಾಕೆ? ದೇವರು ಆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಯಾಕೆ ಕೊಟ್ಟಿದ್ದಾನೆ ದೇವರು ಆ ಸಾಮರ್ಥ್ಯವನ್ನು? ಯಾರಿಗೂ ಬೇರೆಯವರಿಗೆ ಕೊಟ್ಟಿಲ್ಲ, ದೇವರು ಇವರಿಗಷ್ಟೇ ಯಾಕೆ ಕೊಟ್ಟಿದ್ದಾನೆ ಅಂದರೆ ಈ ಕಾರಣಕ್ಕೆ. ಸ್ವಯಂ ದೇವರು ಆ ವಾಯುದೇವರ ಸಾಮರ್ಥ್ಯವನ್ನು, ಆ ವಾಯುದೇವರ ಜೀವೋತ್ತಮತ್ವವನ್ನು ತಿಳಿಸಿಕೊಡ್ತಾರೆ. ಏನದು? ಮದ್ಭಕ್ತೋ ಜ್ಞಾನಪೂರ್ತೋ. ನನ್ನ ಭಕ್ತಿಯಲ್ಲಿ, ನನ್ನನ್ನು ಕುರಿತು ಭಕ್ತಿ ಮಾಡಬೇಕಲ್ಲ, ಆ ಭಕ್ತಿಯಲ್ಲಿ ವಾಯುದೇವರ ಸಮಾನವಾದ ಭಕ್ತಿ ಜಗತ್ತಿನಲ್ಲಿ ಯಾರೂ ಮಾಡುವುದಿಲ್ಲ. ಮದ್ಭಕ್ತೋ ಜ್ಞಾನಪೂರ್ತೌ. ಮತ್ತು ನನ್ನ ವಿಷಯಕವಾದ ಜ್ಞಾನ, ಪರಿಪೂರ್ಣವಾದ ಜ್ಞಾನ. ಲಕ್ಷ್ಮೀದೇವಿ ತರುವಾಯ ದೇವರ ಜ್ಞಾನ ಪರಿಪೂರ್ಣವಾಗಿ ಇದೆ ಅಂತಂದರೆ ಅದು ವಾಯುದೇವರಿಗೆ. ಪೂರ್ಣವಾದ ಜ್ಞಾನ ದೇವರದ್ದು ಯಾರಿಗೂ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರೇ ದೇವರ ಜ್ಞಾನವನ್ನು ಪೂರ್ಣ ತಿಳಿದಿದ್ದಾನೆ, ಇದು ನಿಶ್ಚಿತ. ಲಕ್ಷ್ಮೀದೇವಿಗೂ ಪರಮಾತ್ಮನ ವಿಷಯದಲ್ಲಿ ಪೂರ್ಣವಾದ ಜ್ಞಾನವಿಲ್ಲ. ಪರಮಾತ್ಮನಿಂದ ಹೊರತುಪಡಿಸಿ ಅನ್ಯತ್ರ ಅನಾಲೋಚನೆ ಸರ್ವವಿಷಯಕಂ ಜ್ಞಾನಂ ಅಂತ ಲಕ್ಷ್ಮೀದೇವಿಗೆ ಹೇಳುತ್ತಾರೆ. ಲಕ್ಷ್ಮೀದೇವಿಯ ಜ್ಞಾನದ ಲಕ್ಷಣವನ್ನು ಹೇಳಬೇಕಾದಾಗ ಈಶ್ವರಾದನ್ಯತ್ರ ಅನಾಲೋಚನೆಪಿ
ಸರ್ವವಿಷಯಕಂ ಜ್ಞಾನಂ. ಈಶ್ವರನನ್ನು ಹೊರತುಪಡಿಸಿ ಸಮಸ್ತ ಚೇತನಾತ್ಮಕವಾದ ಪ್ರಪಂಚದ ವಿಷಯದಲ್ಲಿ ಲಕ್ಷ್ಮೀದೇವಿಗೆ ಅನಾಲೋಚನೆಪಿ ಮನಸ್ಸನ್ನು ಇಡದೇನೆ ಸಕಲ ವಿಷಯಕವಾದ ಜ್ಞಾನವನ್ನು ಪಡೆಯುವ ಸಾಮರ್ಥ್ಯ ಲಕ್ಷ್ಮೀದೇವಿಗಿದೆ. ಇಷ್ಟು ದೊಡ್ಡ ದೇವತೆ ಲಕ್ಷ್ಮೀದೇವಿ. ಆದರೆ ಲಕ್ಷ್ಮೀದೇವಿ ತರುವಾಯ ಪ್ರಾಣದೇವರಿಗೆ ಮತ್ತು ಸಕಲ ವಿಷಯಕವಾದ ಪರಮಾತ್ಮನ ಸಕಲ ವಿಷಯಕವಾದ ಜ್ಞಾನವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಭೀಮಸೇನ ದೇವರಿಗೆ, ಅರ್ಥಾತ್ ಹನುಮಂತ ದೇವರಿಗೆ ಇದೆ. ಅಷ್ಟು ಪೂರ್ಣವಾದ ಜ್ಞಾನ. ಭಕ್ತಿನೂ ದೇವರ ವಿಷಯದಲ್ಲಿ ಪೂರ್ಣವಾಗಿದೆ, ಜ್ಞಾನವೂ ದೇವರ ವಿಷಯದಲ್ಲಿ ಪೂರ್ಣವಾಗಿದೆ. ಮದ್ಭಕ್ತೋ ಜ್ಞಾನಪೂರ್ತೋ ಅನುಪಧಿಕ ಬಲ ಬಲನೂ ಅತ್ಯಂತ ಶ್ರೇಷ್ಠವಾದ ಬಲ ಅತ್ಯಂತ ಅಧಿಕವಾಗಿದೆ. ಸ್ಥೈರ್ಯ, ಧೈರ್ಯ, ಸ್ವಾಭಾವಿಕವಾದಂತಹ ಯಾವ ಜೀವೋತ್ತಮತ್ವವಿದೆ, ಸಕಲ ಜೀವ ನಿಯಾಮಕತ್ವ ಪರಮಾತ್ಮನ ಅನುಗ್ರಹದಿಂದ ಅದೂ ಶ್ರೇಷ್ಠವಾಗಿದೆ. ತೇರಸ್ಸು ಮತ್ತು ಸದ್ಬುದ್ಧಿಗಳು, ಆಮೇಲೆ ಇಂದ್ರಿಯ ನಿಗ್ರಹ, ಸ್ವಾಭಾವ್ಯಾಧಿಕ್ಯ ತೇಜಸ್ಸು ಮತಿ, ದಮ ಅಂತಂದರೆ ಅದು ಇಂದ್ರಿಯ ನಿಗ್ರಹ. ಶಮ ಅಂದರೆ ಭಗವಂತನಲ್ಲೇ ಸದಾಕಾಲ ಬುದ್ಧಿ ಇರೋದು, ಭಗವನ್ನಿಷ್ಠ ಬುದ್ಧಿ ಅಂತ ಕರೀತಾರೆ ಶಮ ಶಬ್ದಕ್ಕೆ. ದಮ ಅಂದರೆ ಇಂದ್ರಿಯ ನಿಗ್ರಹ. ದೇವರನ್ನು ಹೊರತುಪಡಿಸಿ ಯಾವ ಇಂದ್ರಿಯಗಳು ಬೇರೆ ಕಡೆಗೆ ಗಮನವೇ ಕೊಡ್ತಾ ಇದ್ದಿದ್ದಿಲ್ಲ. ಕೈ ದೇವರನ್ನು ಪೂಜೆ ಮಾಡೋದು, ಬಾಯಿ ದೇವರನ್ನು ಸ್ತೋತ್ರ ಮಾಡೋದು, ಕಣ್ಣುಗಳು ದೇವರನ್ನೇ ನೋಡೋದು, ಕಿವಿ ವೇದಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಕೇಳೋದು, ಇದು ವಾಯುದೇವರೇ. ಹಾಗಾಗಿ ಈ ವಿಶ್ವಾಸದಿಂದಲೇ, ಈ ಸಾಮರ್ಥ್ಯವಿರೋದರಿಂದಲೇ ಬ್ರಹ್ಮದೇವರು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ನ ಭಾರತಿ ಮೇಂಗ ವೃಷೋಪಲಕ್ಷತೆ. ನಾವು ವಾಯುದೇವರಿಗೆ ಇಷ್ಟು ಪ್ರಾಶಸ್ತ್ಯವನ್ನು ಹರಿಸರ್ವೋತ್ತಮ ವಾಯುಜೀವೋತ್ತಮ, ಹರಿಸರ್ವೋತ್ತಮ ವಾಯುಜೀವೋತ್ತಮ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಘಂಟಾಘೋಷವಾಗಿ ನಾವು ಸಾರ್ತೇವಲ್ಲ, ಅದರ ಉದ್ದೇಶ, ಅದರ ಮಹತ್ತರ ಪ್ರಯೋಜನ, ಅದರ ಸಾರ್ಥಕತೆ, ಅದರ ಫಲ ಏನೂ ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಪರಮಾತ್ಮ ಹರಿ ಇವನು ಸರ್ವೋತ್ತಮನಾದ ಯಾಕೆ, ಇದು ದೊಡ್ಡ ವಿಷಯ. ವಾಯುದೇವರ ಜೀವೋತ್ತಮರಾದರೂ ಯಾಕೆ, ಅದು ದೊಡ್ಡ ವಿಷಯ. ಆದರೆ ಈಗ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಇಷ್ಟೇ ಅಲ್ಲ ನಮ್ಮ ಶಾಸ್ತ್ರ, ಇದರ ಹೊರತುಪಡಿಸಿ ಏನು ಶಾಸ್ತ್ರ ಇಲ್ಲಲ್ಲ. ಹೌದು, ಇದೇ ನಿಜ. ಆದರೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಅನಂತ 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 ಜನ್ಮಗಳು ಬೇಕು. ದೇವರು ಸರ್ವೋತ್ತಮ ಅಂತನೂ ತಿಳಿದುಕೊಳ್ಳುವುದು, ದೇವರ ಸರ್ವೋತ್ತಮ ಎಂದು ಉಪಾಸನೆ ಮಾಡುವುದು, ವಾಯುದೇವರ ಜೀವೋತ್ತಮ ಎಂದು ತಿಳಿದುಕೊಳ್ಳುವುದು, ವಾಯುದೇವರ ಜೀವೋತ್ತಮ ಎಂದು ಉಪಾಸನೆ ಮಾಡುವುದು ಬಹಳ ದೊಡ್ಡದಾದ ಸಾಧನೆ. ವಾಯುದೇವರ ಜೀವೋತ್ತಮರಾಗಿದ್ದಾರೆ ಯಾಕೆ ಅಂತನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಪರಮಾತ್ಮನ ವಚನದಿಂದ. ಪರಮಾತ್ಮ ಹೇಳ್ತಾನೆ ನೋಡ್ರಿ, ದಮ ಶಮೇಶು, ಶಮ ಅಂದರೆ ಭಗವನ್ನಿಷ್ಠಾ ಬುದ್ಧಿ. ಬೇರೆ ಕಡೆಗೆ ಗಮನನೇ ಇಲ್ಲ ಹನುಮಂತ ದೇವರಿಗೆ. ಅಸ್ಯ ತುಲ್ಯೋನ ಕಶ್ಚಿತ್. ಇಷ್ಟೆಲ್ಲ ಗುಣಗಳಲ್ಲಿ ವಾಯುದೇವರ ಸಮಾನರಾದವರು ಯಾರೂ ಇಲ್ಲ ಇಲ್ಲ ಇಲ್ಲ. ಇಷ್ಟು ಅದ್ಭುತವಾದ ಸಾಮರ್ಥ್ಯವನ್ನ ಪಡೆದವರಿದ್ದಾರೆ ಹನುಮಂತ ದೇವರು. ಇಷ್ಟು ಸಾಮರ್ಥ್ಯವನ್ನ ಪಡೆದಿದ್ದಾರೆ. ಕೇಳಿಸ್ಲಿಕ್ಕೆ ಇಲ್ಲಿ ಸಾಮರ್ಥ್ಯವನ್ನ ಪಡೆದಿದ್ದಾರೆ ಯಾರು? ಹನುಮಂತ ದೇವರು. ಇಷ್ಟೊತ್ತನ ಕೇಳಿಸ್ತಿದ್ದಿಲ್ಲ, ಚಾರ್ಜ್ ಮುಗಿದಿರಬೇಕು. ಹಾಗಾಗಿ ಆ ವಾಯುದೇವರ ಇಷ್ಟು ಎಲ್ಲ ಗುಣಗಳಲ್ಲಿ ಉತ್ತಮರಾಗಿದ್ದಾರೆ ಅಂತನ್ನೋದು ಒಂದು ವಿಷಯ. ಮತ್ತು ಶೇಷೋ ರುದ್ರ ಸುಪರ್ಣೋಪ್ಯರುಗುಣ ಸಮಿತೋ ನೌ ಸಹಸ್ರಾಂಶ ತುಲ್ಯ ಅಸ್ಯೇತ್ಯಸ್ಮಿನ್ ಮದಂಶಂ ಪದಮದ ಮಹುನಾ ಸಾರ್ಧಮೇವೋಪಭೋಕ್ಷೆ. ಶೇಷರು ದೇವರು, ರುದ್ರದೇವರು, ಸುಪರ್ಣ ಅಂದರೆ ಗರುಡದೇವರು, ಇವರಿಗಿಂತಲೂ ಅಧಿಕವಾದ ಸಾಮರ್ಥ್ಯವನ್ನು ಪಡೆದಾರೆ. ಅಷ್ಟೇ ಅಲ್ಲ, ವಾಯುದೇವರಲ್ಲಿ ಇದ್ದ 1001 ಅಂಶನೂ ಅವರಲ್ಲಿ ಇಲ್ಲ. ನಾವು ಸಹಸ್ರಾಂಶ ತುಲ್ಯ, ಅಸ್ಯ ಸಹಸ್ರಾಂಶ ತುಲ್ಯ ನ. ಹನುಮಂತ ದೇವರ 1001 ಅಂಶನೂ ಇವರಲ್ಲಿ ಇಲ್ಲ. ಯಾರಲ್ಲಿ? ಶೇಷದೇವರಲ್ಲಿ, ರುದ್ರದೇವರಲ್ಲಿ. ಸುಪರ್ಣಾಂತರೆ ಅಂದರೆ ಯಾರು? ಗರುಡದೇವರು. ಆ ಗರುಡದೇವರಲ್ಲಿ 1 ಅಂಶನೂ ಇಲ್ಲ. ಇಷ್ಟು ಸಾಮರ್ಥ್ಯ ಹನುಮಂತ ದೇವರಿಗೆ ಇದೆ.
ಹಾಗಾಗಿ ಪದಮದ ಬಹುರ, ಹಾಗಾಗಿ ಇವರಿಗೇನು ಕೊಡಬೇಕು? ಮೋಕ್ಷ ಕೊಟ್ಟರೂ ಸಮಾನವಾದ ಫಲ ಅಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಅಂದಮೇಲೆ ಏನು ಕೊಡಬೇಕು? ಸಹಭೋಗವನ್ನೇ ಕೊಡುತ್ತೆ. ನನ್ನನ್ನೇ ನಾನು ದೇವರಿಗೆ, ಹನುಮಂತ ದೇವರಿಗೆ ಸಮರ್ಪಣೆ ಮಾಡ್ತೇನೆ, ಸಹಭೋಗವನ್ನೇ ಕೊಟ್ಬಿಡ್ತೇನೆ. ನಾನು ಏನು ಭೋಗ ಮಾಡ್ತೇನೋ ಆ ಭೋಗಗಳನ್ನು ಹನುಮಂತ ದೇವರಿಗೆ ಕೊಡ್ತೇನೆ ಅಂತ ಪರಮಾತ್ಮ ಆ ವಾಯುದೇವರ ಭಕ್ತಿ, ಆ ನಿರೋಪಧವಾದ ಯಾವ ಅಪೇಕ್ಷ ರಹಿತವಾದಂತಹ ಭಕ್ತಿ ಇದೆಯಲ್ಲ, ಆ ಭಕ್ತಿಗೆ ಅನುಗುಣವಾದ ಮತ್ತು ಈ ವಿಶೇಷವಾದ ಫಲವನ್ನು ಪರಮಾತ್ಮ ಅವರಿಗೆ ಕೊಡ್ತಾ ಇದ್ದಾನೆ. ಮತ್ತು ಪೂರ್ವಂ ಜಿಗಾಯ ಭುವನಂ ದಶಕಂದರೌಸೌ ಅಬ್ಜೋದ್ಭವಸ್ಯ ವರತೋ ನತೋತ್ತಾಂ ಕದಾಚಿತ್ ಕಶ್ಚಿಜ್ಜಿಗಾಯ ಪುರುಹೂತ ಸುಖಕಪಿತ್ವಾ ವಿಷ್ಣೋರ್ವರಾತ್ ಅಜಯದರ್ಜುನ ಏವ ಏನಂ. ಮತ್ತಷ್ಟೇ ಅಲ್ಲ, ರಾವಣನನ್ನು ಸೋಲಿಸಲು, ಸಂಹಾರ ಮಾಡಲು ಶಕ್ತಿ ಸಾಮರ್ಥ್ಯಗಳಿದ್ದದ್ದು ನನಗೆ, ಹನುಮಂತನಿಗೆ ಮಾತ್ರ. ಸ್ವಾಭಾವಿಕವಾಗಿ ನಾನು ರಾವಣನನ್ನು ಕೊಲ್ಲಬಲ್ಲೆ. ರಾಮಚಂದ್ರದೇವರು ಹೇಳ್ತಾ ಇದ್ದಾರೆ, ನಾನು ರಾವಣನ ಕೊಲ್ತೇನೆ. ಹನುಮಂತನು ಆರಾಮಾಗಿ ರಾವಣನ ಕೊಲ್ತಾನೆ, ಸೋಲಿಸ್ತಾನೆ. ಯಾರ ಒಲ ಶಾಪಗಳಿಂದ ಅಲ್ಲ, ನಿಜವಾದ ಶಕ್ತಿಯಿಂದ, ನಿಜವಾದ ಸಾಮರ್ಥ್ಯದಿಂದ ರಾವಣನನ್ನು ಕೊಲ್ತ. ನಾನು ಬಿಟ್ಟರೆ ನನ್ನ ತರುವಾಯ ಹನುಮಂತನೇ. ಅಲ್ಲ, ವಾಲಿನೂ ಕೂಡ ಸೋಲಿಸಿದ್ದಾನೆ, ನಾವು ಕಥೆಯನ್ನು ಕೇಳಿದ್ವಿ ಅಂತಂದರೆ, ಬ್ರಹ್ಮದೇವರನ್ನು ಕುರಿತು ವಾಲಿ ವರವನ್ನು ಕೇಳುವಾಗ ಮನುಷ್ಯರಿಂದ, ಕಪಿಗಳಿಂದ ನನಗೆ ಜಯವಾಗಬೇಕು ಅಂತ ವರ ಕೇಳಿಕೊಂಡಿಲ್ಲ. ಹಾಗಾಗಿ ಕಪಿಗಳು ಆ ರಾವಣನನ್ನು ಸೋಲಿಸಿದರು. ವಾಲಿ ಕಪಿ ಇವನು. ಹಾಗಾಗಿ ಹಿಂದಕ್ಕೆ ಮತ್ತು ರಾವಣ ವಾಲಿ ಜೊತೆಗೆ ಕಿಷ್ಕಿಂಧೆಗೆ ಯುದ್ಧವನ್ನು ಆಡಲಿಕ್ಕೆ ಬಂದಿದ್ದ. ಯುದ್ಧವನ್ನು ಆಡಲಿಕ್ಕೆ ಬಂದಾಗ ವಾಲಿ ಪ್ರತಿನಿತ್ಯವೂ 4 ಸಮುದ್ರಗಳಿಗೆ ಹೋಗಿ ಸ್ನಾನ ಮಾಡಿ ಅರಿಕೆ ಕೊಡುವ ಸಾಮರ್ಥ್ಯ ಇದ್ದವನು, ಭಾರಿ ಬಲಿಷ್ಠ ಅವನು. ಆಗ ದಕ್ಷಿಣ ಸಮುದ್ರದಲ್ಲಿ ರಾವಣ ನಿಂತಿದ್ದ. ಆಗ ಯುದ್ಧಕ್ಕೆ ಬಂದ. ಯುದ್ಧವನ್ನು ಆಡಿ 4 ಸಮುದ್ರಗಳಿಗೆ ಸ್ನಾನವನ್ನು ಮಾಡುವ ಜೊತೆಗೆ ಅವನನ್ನು ಕರೆದುಕೊಂಡು ಎಲ್ಲ ಕಡೆಗೆ ಅರ್ಘ್ಯವನ್ನು ಕೊಟ್ಟು, ಕೊನೆಗೆ ತನ್ನ ಮಗನಾದ ಅಂಗದನ ತೊಟ್ಟಲಿಗೆ ಒಂದು 10 ತಲೆಯಿದ್ದ ಒಂದು ಹುಳವನ್ನು ತಂದಿದ್ದೇನೆ ಅಂತ ಕಟ್ತಾನೆ. ಅದನ್ನು ಯಾರನ್ನ? ವಾಲಿ ರಾವಣನನ್ನು ಕಟ್ತಾನೆ. ಇಷ್ಟು ಸಾಮರ್ಥ್ಯ ಯಾರಿಗೆ? ವಾಲಿಗಿದೆ. ಯಾಕೆ ಅಂದರೆ ಅವನಿಗೆ ವರದಿಂದ ಬಂದ ಸಾಮರ್ಥ್ಯ. ಯದ್ಯಪಿ ಇಂದ್ರ ಅವತಾರ, ಆದರೆ ವರ ಇತ್ತು. ಮತ್ತು ಅಷ್ಟೇ ಅಲ್ಲದೇನೆ ಕಪಿಗಳನ್ನು ಗೆಲ್ಲಬೇಕು ಅಂತ ತಾನು ವರ ಪಡೆದಿದ್ದಿಲ್ಲ. ಹಾಗಾಗಿ ರಾವಣ ಕಪಿಯಿಂದ ಸೋತ. ಯಾರು ಕಪಿ? ವಾಲಿ. ಮತ್ತು ಇನ್ನೊಬ್ಬನಿದ್ದಾನೆ, ಯಾರು? ಮನುಷ್ಯ. ಯಾರು? ಕಾರ್ತಿವೀರ್ಯಾರ್ಜುನ. ಕಾರ್ತಿವೀರ್ಯಾರ್ಜುನ ಅಂದರೆ ಭಯಂಕರ ವ್ಯಕ್ತಿ ಅವನು, ಭಾರಿ ಸಾಮರ್ಥ್ಯವನು. 1000 ಕೈಗಳಿವೆ ಅವನಿಗೆ, ಕಾರ್ತಿವೀರ್ಯಾರ್ಜುನಿಗೆ. ಪರಶುರಾಮ ದೇವರು ಆ ಕೈಗಳನ್ನು ಕತ್ತರಿಸಿ ಹಾಕಿ ಅವನು ಕೊಂದು ಹಾಕ್ತಾರೆ ಕೊನೆಗೆ. ನಾವು ಅವರ ಕಥೆಯನ್ನು ಮತ್ತೊಮ್ಮೆ ಕೇಳೋಣ ಅಂತ. ಕಾರ್ತಿವೀರ್ಯಾರ್ಜುನ ಭಾರಿ ಪರಾಕ್ರಮಿ. ಅವನ ಕಾಲಕ್ಕೆ ಅಷ್ಟು ಸಾಮರ್ಥ್ಯ ಯಾರಿಗಿತ್ತೋ ಇಲ್ಲೋ ಅಂತನ್ನುವಷ್ಟು ಸಾಮರ್ಥ್ಯ ಕಾರ್ತಿವೀರ್ಯಾರ್ಜುನ. ಒಮ್ಮೆ ರಾವಣ ಕಾರ್ತಿವೀರ್ಯಾರ್ಜುನನ್ನ ಮಾಹಿಷ್ಮತಿ ಅಂತನೂ ಒಂದು ನಗರ, ಆ ನಗರಕ್ಕೆ ಯುದ್ಧವನ್ನು ಆಡಲಿಕ್ಕೆ ಹೋಗಿದ್ದ. ನರ್ಮದಾ ತೀರಕ್ಕೆ ಎಲ್ಲ ವಿಹಾರ ಮಾಡಲಿಕ್ಕಾಗಿ ತಾನು ಕಾರ್ತಿವೀರ್ಯಾರ್ಜುನ ಹೋಗಿದ್ದಾನೆ. ಅಲ್ಲೇ ದಂಡಿಯಲ್ಲಿ ಹೋಗಿ ತಪಸ್ಸು ಮಾಡಲಿಕ್ಕೆ ರಾವಣ ಕೂತ. ಆಗ ನರ್ಮದಾ ನದಿಯ ಪ್ರವಾಹವನ್ನು 1000 ಕೈಗಳಿಂದ ಕಾರ್ತಿವೀರ್ಯಾರ್ಜುನ ತಡೆದು ಬಿಟ್ಟಿದ್ದಾನೆ. ತಡೆದ ಮೇಲೆ ಅದು ನದಿ ಪ್ರವಾಹ ಎಲ್ಲೋ ಒಂದು ಕಡೆಗೆ ಹೋಗ್ಬೇಕಲ್ಲ. ರಾವಣ ಆಶ್ರಮ ಮಾಡಿಕೊಂಡು ರಾವಣ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಆವಾಗ ಅವನ ಆಶ್ರಮವನ್ನೇ ಕೊಚ್ಚಿಕೊಂಡು ಹೋಗಿಬಿಟ್ಟಿದೆ ನದಿ. ಯಾರು ಈ ದುಷ್ಟ ವ್ಯಾಪಾರ ಮಾಡಿದ್ದು, ದುಸ್ಸಾಹಸವನ್ನು ಮಾಡಿದ್ದು ಅಂತ ಸಿಟ್ಟಿಗೆ ಬಂದು ಈ ಕಾರ್ತಿವೀರ್ಯಾರ್ಜುನನ ಜೊತೆಗೆ ಯುದ್ಧವನ್ನು ಆಡಲಿಕ್ಕೆ ಬಂದ. ಯುದ್ಧವಾಡಿದ. ಆಗ ಪುಲಸ್ತರು ಬಂದು ಅಲ್ಲಿ ಕಾರ್ತಿವೀರ್ಯಾರ್ಜುನನಿಗೆ, ರಾವಣನಿಗೆ ಯುದ್ಧವನ್ನು ನಿಲ್ಲಿಸಿ, ಇನ್ನೊಮ್ಮೆ ನೀವು ಜೊತೆ ಯುದ್ಧ ಆಡಬಾರದು ಅಂತ ಹೇಳಿ ಅಲ್ಲಿ ಅಗ್ನಿಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ವಾಲಿ ಜೊತೆಗೂ ಸಖ್ಯವನ್ನು ಮಾಡಿಕೊಳ್ತಾನೆ, ಪ್ರತಿಜ್ಞೆ ಮಾಡ್ತಾನೆ ಅಗ್ನಿಸಾಕ್ಷಿಯಾಗಿ. ಹಾಗಾಗಿ ಕಾರ್ತಿವೀರ್ಯಾರ್ಜುನನಿಗೆ ದತ್ತಾತ್ರೇಯ ಉಪಾಸಕವನು ತಳಗೇನಿಟ್ಟು ಬಂದೇನು
ವಾಸನೆ ಬರಲಿ. ತಳಗೇನಿಟ್ಟು ಬಂದು ಹಾಲು ಏನಾರು ಇಟ್ಟು ಬಂದೇನು ವಾಸನೆ ಬರ್ಲಿಕ್ಕೆ. ದತ್ತಾತ್ರೇಯ ಉಪಾಸಕನು ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯ ಉಪಾಸಕವನು. ಹಾಗಾಗಿ ದತ್ತಾತ್ರೇಯ ಋಷಿಗಳ ಪರಮಾತ್ಮನ ಅನುಗ್ರಹವಿತ್ತು. ಅನುಗ್ರಹವಿರೋದರಿಂದ, ಅವರ ವರ ಇರೋದರಿಂದ ಕಾರ್ತಿವೀರ್ಯಾರ್ಜುನ ರಾವಣನನ್ನು ಗೆದ್ದ. ಹಾಗಾಗಿ ವಾಲಿ ಮತ್ತು ಕಾರ್ತಿವೀರ್ಯಾರ್ಜುನನು ವರದಿಂದ ರಾವಣನನ್ನು ಗೆದ್ದವರು ಹೊರತು ನಿಜವಾದ ಬಲದಿಂದ ಗೆದ್ದವರಲ್ಲ. ಕಾರ್ತಿವೀರ್ಯಾರ್ಜುನಿಗೆ ದತ್ತಾತ್ರೇಯ ವರವಿತ್ತು, ಹಾಗಾಗಿ ರಾವಣನನ್ನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ವಾಲಿಗೆ ಸ್ವಯಂ ಮತ್ತು ನಿಜವಾದ ಶಕ್ತಿ ಇತ್ತು, ಯಾರಿಗೆ ವರ ಇತ್ತು, ಯಾರು ನಿನ್ನೆ ಮುಂದೆ ಬರ್ತಾರೋ ಅವರ ಬಲ ಎಲ್ಲ ನಿನಗೆ ಬರಲಿ ಅಂತ ಶಕ್ತಿ ಇತ್ತು. ಮತ್ತು ರಾವಣನು ಕೂಡ ಕಪಿಗಳಿಂದ ಆಗಬೇಕು ಅಂತ ವರ ಕೇಳಿದ್ದಿಲ್ಲ, ಹಾಗಾಗಿ ಗೆದ್ದ. ಹನುಮಂತನು ಕಪಿನಿಯಾಗಿದ್ದಾನೆ, ಆದ್ದರಿಂದ ಗೆದ್ದು ಬಿಟ್ಟ, ಹಾಗಲ್ಲ. ನಿಜವಾದ ಶಕ್ತಿ ಇತ್ತು ಹನುಮಂತ ದೇವರಿಗೆ. ಯಾಕೆ? ಅದಕ್ಕಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೌ ಸಹಸ್ರಾಂಶ ತುಲ್ಯಾ ಶೇಷೋ ರುದ್ರ ಸುಪರ್ಣ. ಶೇಷದೇವರು, ರುದ್ರದೇವರು, ಸುಪರ್ಣ ಅಂದರೆ ಗರುಡದೇವ, ಇವರು ಯಾರೂ ಕೂಡ ಹನುಮಂತನಿಗೆ 1000 ಒಂದು ಅಂಶನೂ ಅಲ್ಲ, 1000ರಲ್ಲಿ ಒಂದು ಅಂಶನೂ ಅಲ್ಲ. ಅಷ್ಟು ಶಕ್ತಿ ಇದೆ ಹನುಮಂತ ದೇವರಿಗೆ. ಆ ಹನುಮಂತ ದೇವರ ಸಾಮರ್ಥ್ಯವನ್ನು ಹೇಳೋದಕ್ಕಾಗಿ ಈ ಮಾತನ್ನು ರಾಮಚಂದ್ರ ದೇವರು ಅತ್ಯಂತ ವಿಶಾಲವಾದ ಮನಸ್ಸಿನಿಂದ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಪರಮಾತ್ಮ. ಅಷ್ಟು ಸೇವೆ ಮಾಡಿದಂತಹ ಭಕ್ತ ಆ ಹನುಮಂತ. ಪೂರ್ವಂ ಜಿಗಾಯ ಭುವನಂ ದಶಕಂದರೌಸೋ ಅಬ್ಜೋದ್ಭವಸ್ಯ ಭರತೋ ನತು ತಂ ಕದಾಚಿತ್ ಕಶ್ಚಿಜ್ಜಿಗಾಯ ಪುರುಹೂತು ಸುತಃ ಕಪಿತ್ಮಾತ್ ವಿಷ್ಣೋವರಾತ್ ಅಜಯ ಅರ್ಜುನ ಏವ ಚೈನಂ. ಇಷ್ಟಾದ ಮೇಲೆ ದತ್ತೋವರೋ ನ ಮನುಜಾನ್ ಪ್ರತಿವಾನರಾಂಶ್ಚ ಧಾತರಸ್ಯತೆ ವಿಜಯಿತೋ ಇದಿವಾಲಿನೇಶಃ ಅಬ್ಜೋದ್ಭವಸ್ಯ ಅಭಿಭೂಯ ರಕ್ಷೋ ಜಿಗ್ಗೇ ತ್ವಹಂ ರಣಮುಖೆ ಬಲಿಮಾಕ್ವಯಂತಂ. ಮತ್ತು ಅಷ್ಟೇ ಅಲ್ಲದೇನೆ ಹಿಂದಕ್ಕೆ ನಾನೇ ಕಪಿಲ ಅಂತ ಮತ್ತೊಂದು ನನ್ನ ರೂಪವಿದೆ. ರಾಮಚಂದ್ರದೇವರು ಹೇಳ್ತಾ ಇದ್ದಾರೆ, ಕಪಿಲ ಅಂತ ನನ್ನ ರೂಪ, ವಾಮನನಾಗಿ ಬಂದೆ, ತ್ರಿವಿಕ್ರಮನಾಗಿ ವಾಮನನಾಗಿ ಭೂಮಿಯನ್ನು 3 ಪಾದ ಭೂಮಿಯನ್ನು ಮತ್ತು ಬಲಿಚಕ್ರವರ್ತಿಯಿಂದ ವರವನ್ನು ಪಡೆದು ತ್ರಿವಿಕ್ರಮನಾಗಿ ಎಲ್ಲವನ್ನು ವ್ಯಾಪಿಸಿ 3ನೇ ಕಾಲದಿಂದಾಗಿ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಒತ್ತಿದಾಗ ಆ ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಪಾತಾಳದಲ್ಲೇನೆ ನಾನು ಕಪಿಲ ಎಂಬ ರೂಪದಿಂದ ಅವನನ್ನು ರಕ್ಷಣೆ ಮಾಡ್ತಾ ಇದ್ದೇನೆ. ಕಥೆಗೆ ಎಲ್ಲಿ ಹೋಗ್ತಾ ಇದೆ, ಯಾವ ಉದ್ದೇಶದಿಂದ, ಏನು ಸೂಚನೆ ಮಾಡ್ತಾ ಇದೆ ಅಂತ ಅನ್ನೋದನ್ನು ನಾವು ಗಮನ ಕೊಡಬೇಕು. ರಾವಣ ಆ ಸಮಯದಲ್ಲಿ ಆ ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ. ವಾಮನಾಗಿ ಪರಮಾತ್ಮ ಬಂದಿದ್ದ, ತ್ರಿವಿಕ್ರಮನಾಗಿ ಆ ಬಲಿಯನ್ನು ಪಾತಾಳಕ್ಕೆ ತಳ್ಳಿದ್ದಾನೆ ಕಾಲಿನಿಂದ. ಪಾತಾಳದಲ್ಲಿ ಬಲಿಚಕ್ರವರ್ತಿ ದೇವರ ಸೇವೆಯನ್ನು ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾಗ ರಾವಣ ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಾನೆ. ರಾವಣ ಸಾಮರ್ಥ್ಯ ಹೆಚ್ಚು, ಬ್ರಹ್ಮದೇವರು ಬರ ಅವನಿಗೆ, ಹಾಗಾಗಿ ಆರಾಮಾಗಿ ಅವನನ್ನು ಹೊಡೆದು ಓಡಿಸ್ಬಿಟ್ಟ. ಆಗ ಬಲಿಚಕ್ರವರ್ತಿ ಬಂದು ಕಪಿಲ, ನಾನು ಪರಮಾತ್ಮ ಹೇಳ್ತಾನೆ, ರಾಮ ನಂದೇ ಅವತಾರವಾದ ಕಪಿಲ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ನನ್ನು ಈ ರಾವಣನಿಂದ ಕಾಪಾಡು. ಬಲೇ ದ್ವಾರಸ್ಥೋಹಂ ವರಮಸ್ಮೈ ಸಂಪ್ರದಾಯ ಪೂರ್ವಂತು ತೇನ ಮಯ್ಯ ರಕ್ಷೋಸ್ತಂ ಯೋಜನಮಯುತಂ ಪದಾಂಗುಲ್ಯ. ಭಾರಿ ವಿಚಿತ್ರ. ರಕ್ಷಣೆ ಮಾಡುವಂತ ಬಲಿಚಕ್ರವರ್ತಿ ಪ್ರಾರ್ಥನೆ ಮಾಡಿದಾಗ ರಾವಣ ಬಂದಿದ್ದಾನೆ. ನಾವು ಹಾದಿಯಲ್ಲಿ ಹೋಗಬೇಕಾದಾಗ ಒಂದು ಇರುವೆ ಬಂತು, ಒಂದು ನೊಣ ಬಂತು, ನಾವು ಕೂತಿರ್ತೇವೆ, ಮತ್ತೆ ಈ ಇರುವೆ ಬಂದಾಗ ಅದನಿಗೆ ದಬ್ಬಿದಾಗ ಅಷ್ಟು ದೂರ ಹೋಗಿ ಬೀಳ್ತದೋ ಇಲ್ಲದು. ಇರುವೆ ಬಂತು ಅಂದರೆ ಸರಿಸ್ತೇವೆ, ನೊಣ ಬಂತು ಅಂದರೆ ಓಡಿಸ್ತೇವೆ. ಹಾಗೆ ನಾನು ಹಾದಿಯಲ್ಲಿ ಹೋಗಬೇಕಾದಾಗ ಯಾವುದೋ ಒಂದು ಕಡ್ಡಿ ಕಸ ಬಂದರೆ ಹೇಗೆ ಕಾಲಿಂದ ದೂಡುತ್ತೀವಲ್ಲ, ಹಾಗೆ ರಾವಣನನ್ನು ಪದಾಂಗುಲ್ಯ, ಪದದ ಅಂಗುಲಿಯಿಂದ ನಾನು ಹೀಗೆ ಒದ್ದೆ, ಅವನನ್ನು ಸರಿಸಿದೆ. ರಾವಣನನ್ನು ಸರಿಸಿದಾಗ 10,000 ಯೋಜನ ದೂರದಲ್ಲಿ ರಾವಣ ಹೋಗಿ ಬಿದ್ದಿದ್ದಾನೆ. ಇಷ್ಟು ಸಾಮರ್ಥ್ಯ.
ತೇನಮಯ ರಕ್ಷೋಸ್ತಂ ತಂ ರಕ್ಷಃ. ಆ ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡೋದಕ್ಕಾಗಿ ಅವನ ಪ್ರಾರ್ಥನೆಗೆ ಹೋಗೊಂಡು ಆ ಬಲಿಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಸಲುವಾಗಿ ಯೋಜನಂ ಅಯುತಂ, ಅಯುತ ಅಂದರೆ 1000, ಯೋಜನ ಅಯುತ ಅಂತ 10,000 ದೂರದಲ್ಲಿ ಕೇವಲ ಪದಾಂಗುಲ್ಯ ಬಿದ್ದಿದ್ದಾನೆ. ನನಗೆ ಅಂದರೆ ರಾವಣನ ಜೊತೆಗೆ ಯುದ್ಧವಾಡಿ ಗೆಲ್ಲುವ ಸಾಮರ್ಥ್ಯ ಇದ್ದದ್ದು ನನಗೆ ಹನುಮಂತನಿಗೆ ಮಾತ್ರ. ಅದು ನಿಜವಾದ ಸಾಮರ್ಥ್ಯದಿಂದ. ನನಗಂತೂ ಅನಂತ ಶಕ್ತಿ ಇದೆ. ಹಾಗಾಗಿ ಯಾರ ಮತ್ತು ಬಲಗಳು ಸಹಾಯಗಳು ಬೇಕಾಗಿಲ್ಲ. ಹನುಮಂತ ದೇವರಿಗೆ ನಿಜವಾದ ಯಾರ ವರ ಬೇಕಾಗಿಲ್ಲ, ನನ್ನ ಅನುಗ್ರಹ ಹೊಂದಿದ್ರೆ ಸಾಕು ಅವನಿಗೆ. ಹಾಗಾಗಿ ಹನುಮಂತ ರಾವಣನನ್ನು ಅನಾಯಾಸವಾಗಿ ಬೇಕಾದ ಯಾವ ವರಗಳಿಲ್ಲದೇನೆ ಗೆಲ್ಲಲು ಸಾಧ್ಯವಾಯಿತು. ಮತ್ತೆ ಅಷ್ಟೇ ಇಲ್ಲ, ಹಿಂದೆ ಕೇಳಿ, ಪುನಶ್ಚ ಯುದ್ಧಾಯ ಸಮಾಹ್ವಯಂತಂ ನ್ಯಪಾತಯಂ ರಾವಣಮೇಕ ಮುಷ್ಟಿನ ಮಹಾಬಲೋಹಂ ಕಪಿಲಾಖ್ಯ ರೂಪಸ್ತ್ರಿಕೋಟಿ ರೂಪಃ ಪವನಶ್ಚ ಮೇ ಸುತಃ. ಆಗ ಯುದ್ಧವ, ನೀವು ಕಥೆಯನ್ನು ಕೇಳಿದ್ದೀರಿ. ಯುದ್ಧವಾಡುವಾಗ ಹನುಮಂತ ನನ್ನ ಮಗ, ನನ್ನ ಭಕ್ತ, ಅವನು ರಾವಣನನ್ನು ಏಕಮುಷ್ಟಿನ ಒಂದೇ ಒಂದು ಮುಷ್ಟಿಯಿಂದ ಕುಟ್ಟಿದ್ದಾನೆ. ಮಹಾಬಲ, ಭಾರೀ ಸಾಮರ್ಥ್ಯ ಇತ್ತು ಹನುಮಂತನಿಗೆ. ಅವನು ಕುಟ್ಟಿದರೆ ಏನಾಗಬೇಕು ಅವನ ಪರಿಸ್ಥಿತಿ? 10 ತಲೆಗಳಿಂದ ರಕ್ತಪಾತವನ್ನು ಮಾಡಿಕೊಂಡಿದ್ದಾನೆ. ಅಷ್ಟು ಸಾಮರ್ಥ್ಯ ಮತ್ತು ಹನುಮಂತನಿಗೆ. ಪುನಶ್ಚ ಯುದ್ಧಾಯ ಸಮಾಹ್ವಯಂತಂ ನ್ಯಪಾತಯಂ ರಾವಣಮೇಕ ಮುಷ್ಟಿನ ಮಹಾಬಲೋಹಂ ಕಪಿಲಾಖ್ಯ ರೂಪಸ್ತ್ರಿಕೋಟಿ ರೂಪಃ ಪವನಶ್ಚ ಮೇ ಸುತಃ ಅವಾಂ ಸ್ವಶಕ್ತ್ಯಾ ಜೈನೋ ಇತಿ ಸ್ಮ ಶಿವೋವರಾನ್ಮೇ. ಅಷ್ಟೇ ಅಲ್ಲ, ನಾವು ಹನುಮಂತ ಇವರಿಬ್ಬರೂ ಅವನನ್ನು ಸ್ವಾಭಾವಿಕವಾದ ಬಲದಿಂದ ಗೆಲ್ಲಲು ಸಾಧ್ಯವಾಯಿತು. ರುದ್ರದೇವರು ರಾವಣನನ್ನು ಗೆದ್ದಿದ್ದಾರೆ. ರಾವಣ ರುದ್ರನನ್ನು ಪೂಜೆ ಮಾಡ್ತಾ ಇದ್ದ. ಯಾಕೆ ಗೊತ್ತಾ? ನೋಡ್ರಿ, ಹೇಳ್ತಾರೆ, ಅವಾಂ ಸ್ವಶಕ್ತ್ಯ ಜೈನೋ ಇತಿ ಸ್ಮ ಶಿವೋವರಾನ್ಮೇ ಅಜೇಯದೇನಮೇವಂ ಜ್ಞಾತ್ವಾ ಸುರಾಜೇಯಮಿಪ ಇಮಂ ಹಿ ವವ್ರೇ ಹರೋ ಜಯೇಯಾಮಹಂ ವರಾನನಂ. ಆದರೆ ವರದಿಂದ ರುದ್ರದೇವರು ಕೂಡ ರಾವಣನನ್ನು ಗೆದ್ದಿದ್ದಾರೆ. ಯಾಕೆಂದರೆ ಬ್ರಹ್ಮದೇವರ ವರ ಅಂದ ಮೇಲೆ ರುದ್ರದೇವರು ಸುಮ್ಮನಾಗಬೇಕು. ರುದ್ರದೇವರು ಯಾವ ಸಮಸ್ಯೆ ಬಂದರೂ ಬ್ರಹ್ಮದೇವರ ಮರ್ಯಾದೆಗೆ, ಬ್ರಹ್ಮದೇವರ ಮಾನವನ್ನು ಕೊಡಬೇಕು, ಬ್ರಹ್ಮದೇವರಿಗೆ ಗೌರವವನ್ನು ಕೊಡಬೇಕು ಅನ್ನೋ ಸಲುವಾಗಿ ಆ ರಾವಣನಿಗೆ ಏನೂ ಮಾಡುವಂತೆ ಇಲ್ಲ, ಸುಮ್ಮನಿರಬೇಕು. ಆದರೆ ರುದ್ರದೇವರು ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ದಯೆಯಿಂದ ಅವನನ್ನು ಗೆದ್ದಿದ್ದಾರೆ. ಹಾಗಾಗಿ ನಾನು, ಹನುಮಂತ, ರುದ್ರ, ವಾಲಿ, ಕಾರ್ತಿವೀರ್ಯಾರ್ಜುನ ಮತ್ತು ಕಪಿಲ, ನಾನೇ ಅಂದರೆ ಕಪಿಲ, ಇವರಿಷ್ಟೆಲ್ಲವೂ ಅದರೊಳಗೆ ಸ್ವಾಭಾವಿಕವಾಗಿ ಗೆದ್ದದ್ದು ನಾನು ಹನುಮಂತ ಮಾತ್ರ. ಅಷ್ಟು ಸಾಮರ್ಥ್ಯ ನನಗೆ ಹನುಮಂತನಿಗೆ ಮಾತ್ರ ಇದ್ದದ್ದು. ಅದರಲ್ಲಿ ಈಗ ಅನಂತವಾದ ಸಾಮರ್ಥ್ಯ ನನಗಿದೆ ಅಂತ ಪರಮಾತ್ಮ ತಾನು ತಿಳಿಸ್ತಾನೆ. ಅತಃಸ್ವಭಾವಾಜ್ಜಯಿನೌ ಅಹಂ ಚ ವಾಯುಶ್ಚ ವಾಯುರ್ ಹನುಮಾನ್ ಸ ಏಷಃ ಅಮುಷ್ಯ ಹೇತೋಸ್ತು ಪುರಾ ಹಿ ವಾಯುನಾ ಶಿವೇಂದ್ರ ಪೂರ್ವಾ ಅಪಿ ಕಾಷ್ಟವತ್ಕೃತಾಃ. ಒಂದು ಹಿಂದೆ, ಇದು ತಾತ್ಪರ್ಣೆಯ 3ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ಹಿಂದಕ್ಕೆ ಒಮ್ಮೆ ಬಲ ಪರೀಕ್ಷೆಯಾಯಿತು. ಯಾರು ಸಮರ್ಥರು, ಯಾರು ಬಲಿಷ್ಠರು ಅಂತ ದೇವತೆಗಳಲ್ಲಿ ಚರ್ಚೆ ಶುರುವಾಯಿತು. ಅವಾಗ ನಾನು ಸಮರ್ಥ ಅಂತ ಎಲ್ಲರೂ ಹೇಳಿದರು. ದೇವರು ತರುವಾಯ ಲಕ್ಷ್ಮೀದೇವಿ ತರುವಾಯ ಪ್ರಾಣದೇವರೇ ಸರ್ವೋತ್ತಮರು, ಜೀವೋತ್ತಮರು ಅಂತನೂ ಸಿದ್ಧ. ಆದರೂ ಸಮಾಜಕ್ಕೆ, ಲೋಕಕ್ಕೆ ಗೊತ್ತಾಗಬೇಕು, ದೇವತೆಗಳಿಗೆ ದೃಢವಾಗಬೇಕು ಅನ್ನೋ ಸಲುವಾಗಿ ಬಲ ಪರೀಕ್ಷೆ ಆಯಿತು. ಬ್ರಹ್ಮದೇವರ ಒಂದು ದೊಡ್ಡದಾದ ಮಾಂಸದ ಪಿಂಡ, ಮುದ್ದೆ, ಅದರಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಹೊಕ್ಕಿದ್ದಾರೆ, ಪ್ರಾಣದೇವರು ಇದ್ದಾರೆ. ಆಗ ಯಾರು ಈ ದೇಹದಿಂದ ಹೊರಗಡೆ ಬರ್ತಾರಲ್ಲ ಅವರು
ಹೋದ ಕೂಡಲೇ ದೇಹ ಏನೂ ಕೆಲಸ ಮಾಡದೆ ವ್ಯಾಪಾರ ಮಾಡದೆ ಬಿತ್ತು ಅಂತಾದರೆ ಆಗ ಅವರು ಉತ್ತಮರು. ಯಾರಿದ್ದರೂ ದೇಹ ಏನು ಕೆಲಸ ಮಾಡಲಿಲ್ಲ ಅಂತಾದರೆ, ಏನೂ ಮಾಡಲಿಲ್ಲ ಅಂದರೆ ಅವರು ಅಧಮರು ಅಂತ ನಿರ್ಣಯ ಮಾಡಿಕೊಂಡು. ಉದಾಹರಣೆಗೆ ಸೂರ್ಯಚಂದ್ರರು ದೇಹದಿಂದ ಹೊರಗಡೆ ಹೋದರು, ಕಣ್ಣು ಕಾಣಿಸ್ತಾ ಇದ್ದಿದ್ದಿಲ್ಲ, ಉಳಿದೆಲ್ಲ ವ್ಯಾಪಾರ ಮಾಡ್ತಾ ಇದ್ದ, ಮಾತನಾಡ್ತಾ ಇದ್ದ, ಕೇಳ್ತಾ ಇದ್ದ, ಊಟ ಮಾಡ್ತಾ ಇದ್ದ, ನಡೀತಿದ್ದ, ಎಲ್ಲ ಕೆಲಸ ಮಾಡ್ತಾ ಇದ್ದ. ಕಿವಿ ಅಭಿಮಾನಿಯಾದಂತಹ ದೇವತೆಗಳು ಹೋದರು, ಕಿವಿ ಅಷ್ಟು ಕೇಳ್ತಾ ಇದ್ದಿದ್ದಿಲ್ಲ. ಹೀಗೆ ತತ್ವಾಭಿಮಾನಿಗಳು ದೇವತೆಗಳು ಹೋದರು, ಯಾವ ಸಮಸ್ಯೆ ಆಗಲಿಲ್ಲ. ಆಯಾ ಮತ್ತು ಇಂದ್ರಿಯಗಳು ಕೆಲಸ ಮಾಡಲಿಲ್ಲ ಅಷ್ಟೇ. ಯಾವಾಗ ಪ್ರಾಣದೇವರು ಹೋದರೋ ಅವಾಗ ಎಲ್ಲ ದೇವತೆಗಳು ಇದ್ದರು, ಎಲ್ಲ ಇಂದ್ರಿಯಾಭಿಮಾನಿ ತತ್ವಾಭಿಮಾನಿ ದೇವತೆಗಳು ಇದ್ದರು. ವಾಯುದೇವರು ಇಲ್ಲ ಅಂದದ್ದಕ್ಕೆ ಆ ದೇಹ ದಪ್ಪನೆ ಬಿತ್ತು. ಮತ್ತೆ ವಾಯುದೇವರು ಪ್ರವೇಶ ಮಾಡಿದರು, ಆಗ ದೇಹ ಎತ್ತು. ಇದರಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತಂದರೆ, ವಾಯುದೇವರು ಜೀವೋತ್ತಮರು. ವಾಯುದೇವರಿದ್ದರೆ ಎಲ್ಲ ಕೆಲಸವಾಗ್ತದೆ, ಇಲ್ಲದಿದ್ದರೆ ಏನೂ ಕೆಲಸವಾಗುವುದಿಲ್ಲ ಅಂತನ್ನುವ ಸರ್ವೋತ್ತಮವಾದ ಪರಮಾತ್ಮನು ಆ ಎಲ್ಲ ದೇವತೆಗಳಿಗೆ ಬಲ ಪರೀಕ್ಷೆ ಮಾಡಿ ವಾಯುದೇವರು ಜೀವೋತ್ತಮರು ಅಂತ ತೃತೀಯ ಅಧ್ಯಾಯದ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಲಪರೀಕ್ಷೆಯನ್ನು ಮಾಡುವ ಸಂದರ್ಭದಲ್ಲಿ ಶಿವೇಂದ್ರ ಪೂರ್ವಾಹ ಅಪಿ ಕಾಷ್ಟವತ್ಕೃತಾಹ ಅಂತ ಹೇಳ್ತಾರೆ. ಅತಸ್ವಭಾವ ಜಯಿನಿ ವಯಂಚ ವಾಯುಶ್ಚ ವಾಯುರ್ ಹನುಮಾನ್ಸ ಏಷಃ ಅಮುಷ್ಯ ಹೇತುಸ್ತು ಪುರಾಹಿ ವಾಯುನ ಶಿವೇಂದ್ರ ಪೂರ್ವಾಹ ಅಪಿ ಕಾಷ್ಟವತ್ಕೃತಾಹ. ದೇವತೆಗಳು ರುದ್ರದೇವರ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳೂ ಕೂಡ ಕಾಷ್ಟವತ್ಕೃತಾಹ. ಕಾಷ್ಟವತ್ಕೃತ ಅಂತಂದ್ರೆ ಏನು? ಕಟ್ಟಿಗೆ ಇದ್ದಂತೆ ಇದ್ದರು, ಅಳ್ಳಾಡ್ಲಿಕ್ಕಾಗಲಿಲ್ಲ. ಸತ್ತಾ ಪ್ರತಿದಿ ಪ್ರವೃತ್ತಿಗಳು ಯಾವ ವಾಯುದೇವರ ಅಧೀನವಾಗಿ ಇದೆಯೋ, ದೇವರನ್ನು ಸ್ತೋತ್ರ ಮಾಡುವಾಗ ನಾವೇನಂತ ಸ್ತೋತ್ರ ಮಾಡ್ತೇವೋ ಹಾಗೆ ವಾಯುದೇವರನ್ನು ಸ್ತೋತ್ರ ಮಾಡಬೇಕಾದಾಗ ದೇವರ ತರುವಾಯ ಎಲ್ಲವನ್ನೂ ಸ್ತೋತ್ರ ಮಾಡಬೇಕು ಅಂತ ಇದೆ. ಕೆಲವು ಸೂಕ್ತಗಳನ್ನು, ಕೆಲವು ವೇದ ಮಂತ್ರಗಳನ್ನು ಬಿಟ್ಟರೆ ಸಮಗ್ರವಾದ ವೇದ ಪ್ರತಿಪಾದ್ಯರಾದವರು ಪರಮಾತ್ಮನ ತರುವಾಯ ವಾಯುದೇವರು ಅಂತಿದೆ. ಇಷ್ಟು ದೊಡ್ಡ ಸ್ಥಾನವನ್ನು ಪಡೆದಿದ್ದಾರೆ ವಾಯುದೇವರು. ಆದ್ದರಿಂದ ವಾಯುದೇವರು ಜೀವೋತ್ತಮರು. ಹಾಗಾಗಿ ಅಂಥ ಜೀವೋತ್ತಮರಾದ ವಾಯುದೇವರನ್ನು ಕೊಂಡಾಡಿದ್ದು ನಾವು ನೀವು ಅಲ್ಲ, ಸ್ವಯಂ ಪರಮಾತ್ಮನೇ ಇಷ್ಟು ಅದ್ಭುತವಾದ ಸೇವೆ ಸಾಮರ್ಥ್ಯ ಗುಣಗಳನ್ನು ಪಡೆದಂತಹ ಹನುಮಂತನಿಗೆ ಏನಂತ ವರ ಕೊಡಲಿ, ಏನಂತ ನಾನು ಫಲ ಕೊಡಲಿ ಅಂತ ಭಗವಂತ ವಿಚಾರ ಮಾಡ್ತಾ ಇದ್ದಾನೇನೋ ಅಂತ ತೋರ್ತದೆ, ಅಂತ ಅನಿಸ್ತದೆ. ದೇವರು ನಾಟಕ ಮಾಡ್ತಾ ಇದ್ದಾನೆ. ಆದರೆ ಬಲವನ್ನು ಹನುಮಂತ ದೇವರ ಸ್ತೋತ್ರ ಮಾತ್ರ ಅತ್ಯಂತ ಪ್ರಾಮಾಣಿಕ. ಸಹಭೋಗವನ್ನೇ ಪರಮಾತ್ಮ ಕೊಟ್ಟ. ಸಹಭೋಗ ಅಂದ್ರೆ ಭಾರಿ ವಿಚಿತ್ರ. ಅದನ್ನು ನಾಳಿನ ದಿವಸ ನಾನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದೇವರು ಭೋಗಿಸುವ ಎಲ್ಲ ದ್ರವ್ಯಗಳು, ಎಲ್ಲ ಭೋಗಗಳು ಹನುಮಂತ ದೇವರಿಗೆ ಸಿಗ್ತದೆ. ಇಷ್ಟು ಅದ್ಭುತವಾದ ಸಹಭೋಗ, ಅದರ ಬಗ್ಗೆ ಮತ್ತೆ ನಾಳೆ ನಾನು ಹೇಳಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಇವತ್ತಿನ ದಿವಸ ಇಷ್ಟು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.